ನನ್ನ ಹೊಸ ವಿಡಿಯೋ ಅಪ್ಲೋಡ್ಗಳ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್. ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಪನ್ನೀರ್ ಪಾಪ್ಕಾರ್ನ್. ಈಸಿ ಟೀ ಟೈಮ್ ಸ್ನಾಕ್ ರೆಸಿಪಿ. ಇದು ಬೇಗ ಮಾಡಬಹುದು, ತುಂಬಾ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಈಗ ನಾನಿಲ್ಲಿ 200 ಗ್ರಾಮ್ನಷ್ಟು ಪನ್ನೀರನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ತೀರಾ ಚಿಕ್ಕದು ಬೇಡ, ತೀರಾ ದೊಡ್ಡದು ಅಲ್ಲದ ಮಧ್ಯಮ ಆಕಾರದ ಕ್ಯೂಬ್ಸಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಒಂದೊಂದಾಗಿ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಕೊಳ್ಳೋಣ. ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1.5 ಟೀ ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸ್, ಇದು ಸಿಗಲಿಲ್ಲ ಅಂದರೆ 1 ಟೀ ಸ್ಪೂನ್ ಅಥವಾ ರುಚಿಗೆ ತಕ್ಕಷ್ಟು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಳಿ. 1.5 ಟೀ ಸ್ಪೂನ್ನಷ್ಟು ಮಿಕ್ಸ್ಡ್ ಹರ್ಬ್ಸ್, ಇದು ರೆಡಿಮೇಡ್ ಅಂಗಡಿಯಲ್ಲಿ ಸಿಗುತ್ತೆ, ಬಾಟ್ಲಲ್ಲಿ ಸಿಗುತ್ತೆ ನಿಮಗೆ. ಹಾಗೆಯೇ 1/4 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಅಥವಾ ಕಾಳುಮೆಣಸಿನ ಪುಡಿ, 1/2 ಟೀ ಸ್ಪೂನ್ ಚಾಟ್ ಮಸಾಲ. ಇದಿಷ್ಟನ್ನು ಹಾಕ್ಕೊಂಡು ಒಂದ್ಸಲ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು 1 ರಿಂದ 1.5 ಟೀ ಸ್ಪೂನ್ನಷ್ಟು ಆಲಿವ್ ಆಯಿಲನ್ನು ಹಾಕ್ತಾ ಇದ್ದೀನಿ. ಆಲಿವ್ ಆಯಿಲ್ ಇಲ್ಲ ಅಂದರೆ ನೀವು ಸ್ವಲ್ಪ ಬೆಣ್ಣೆ ಅಥವಾ ಯಾವುದೇ ರೆಗ್ಯುಲರ್ ಎಣ್ಣೆಯನ್ನು ಉಪಯೋಗಿಸ್ಬೋದು. 1 ರಿಂದ 1.5 ಟೀ ಸ್ಪೂನ್ ಆಲಿವ್ ಆಯಿಲನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಬೇಕು. ಇದನ್ನು ಮುಚ್ಚಿ ಫ್ರಿಜ್ಜಲ್ಲಿ ಒಂದು 10 ರಿಂದ 15 ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನಾನು 1/4 ಕಪ್ನಷ್ಟು ಮೈದಾ ಹಾಗೂ 1/4 ಕಪ್ನಷ್ಟು ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1/2 ಟೀ ಸ್ಪೂನ್ನಷ್ಟು ಕಾಳುಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ನೀರಾದ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ಈ ಹಿಟ್ಟಿನ ಮಿಶ್ರಣ ರೆಡಿ ಆಯಿತು. ಇದನ್ನು ನಾವು ಒಂದು 10 ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನಾನೊಂದು ಚಿಕ್ಕ ಮಿಕ್ಸಿ ಜಾರ್ನಲ್ಲಿ ಅಂದಾಜು 1 ಕಪ್ನಷ್ಟು ಆಲೂ ಭುಜಿಯನ್ನು ತೊಗೊಂಡಿದ್ದೀನಿ. ನೀವು ಇದರ ಬದಲು ಪ್ಲೇನ್ ಸೇವ್ ತೊಗೊಳ್ಬೋದು ಅಥವಾ ಪ್ಲೇನ್ ಕಾರ್ನ್ಫ್ಲೇಕ್ಸ್ ತೊಗೊಳ್ಬೋದು ಅಥವಾ ಬ್ರೆಡ್ ಕ್ರಮ್ಸನ್ನು ಸಹಿತ ನೀವು ಯೂಸ್ ಮಾಡ್ಬೋದು. ಇದನ್ನು ತರ್ತರಿಯಾಗಿ 1-2 ಸೆಕೆಂಡಲ್ಲಿ ಪುಡಿ ಮಾಡ್ಕೊಳ್ಳಿ. ಈಗ ನಮ್ಮ ಮೈದಾ ಹಿಟ್ಟಿನ ಮಿಶ್ರಣ ಹಾಗೂ ಆಲೂ ಭುಜಿಯಾದ ಪೌಡರ್ ಎರಡೂ ರೆಡಿ ಆಗಿದೆ. ಈಗ ನೆಕ್ಸ್ಟು ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಪೀಸ್ಗಳನ್ನು ನಿಧಾನಕ್ಕಾಗಿ ಒಂದೊಂದಲ್ಲೇ ಈ ಹಿಟ್ಟಲ್ಲಿ ಹಾಕ್ಕೊಳ್ಳೋಣ. ಇದನ್ನು ಈ ರೀತಿ ಚೆನ್ನಾಗಿ ಹಿಟ್ಟಲ್ಲಿ ಒಂದ್ಸಲ ಕೋಟ್ ಮಾಡಿ ಫೋರ್ಕ್ ಸಹಾಯದಿಂದ ಇದನ್ನು ಈ ರೀತಿ ತಗೊಂಡು ಇದನ್ನು ಇಲ್ಲಿ ಹಾಕ್ಕೊಳ್ಳೋಣ. ಹಾಗೆಯೇ ಇದನ್ನು ಈ ರೀತಿ ಚೆನ್ನಾಗಿ ಕೋಟ್ ಮಾಡಬೇಕು. ಚೆನ್ನಾಗಿ ಎಲ್ಲ ಕಡೆಯಿಂದ ಇದನ್ನು ಈ ರೀತಿ ಕೋಟ್ ಮಾಡಿ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಇದೇ ರೀತಿ ನಾವು ಎಲ್ಲ ಪನ್ನೀರ್ ಪೀಸ್ಗಳನ್ನು ರೆಡಿ ಮಾಡ್ಕೊಳ್ಬೇಕು. ಎಲ್ಲ ಪನ್ನೀರ್ ಪೀಸ್ಗಳು ಈ ರೀತಿ ಕೋಟ್ ಮಾಡಿ ರೆಡಿ ಆದಮೇಲೆ ಇದನ್ನು ಅರ್ಧ ಗಂಟೆ ಅಥವಾ 1 ಗಂಟೆ ನೀವು ಫ್ರೀಝರಲ್ಲಿ ಇಟ್ಬಿಡಿ. ನೀವು ಇದನ್ನು ಡೈರೆಕ್ಟಾಗಿ ಫ್ರೈ ಮಾಡ್ಕೊಳ್ಬೋದು, ಆದರೆ ಫ್ರೀಝರಲ್ಲಿ ಇಟ್ಟರೆ ಈ ಮುಂದ್ಗಡೆ ನಾವು ಕೋಟಿಂಗ್ ಏನು ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಅಂಟ್ಕೊಂಡು ಕೂರುತ್ತೆ, ಎಣ್ಣೆಯಲ್ಲಿ ಹರಡು ಹೋಗೋದಿಲ್ಲ. ಹಾಗೆಯೇ ಇದನ್ನು ನೀವು ಫ್ರೀಝರಲ್ಲಿ 1 ವಾರದ ತನಕ ಇಡ್ಬೋದು. ನಿಮ್ಗೆ ಯಾವಾಗ ಬೇಕೋ ಆವಾಗ ಇದನ್ನು ತೆಗೆದು ನೀವು ಫ್ರೈ ಮಾಡ್ಕೊಳ್ಬೋದು. ಈಗ ಇದನ್ನು ಫ್ರೀಝರಲ್ಲಿ ಇಡೋಣ. ಈಗ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಿಧಾನಕ್ಕೆ ನಾವು ಮಾಡಿಟ್ಕೊಂಡಿರೋ ಪನ್ನೀರ್ ಪೀಸ್ಗಳನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡೋಣ. ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಕಂದು ಬಣ್ಣ ಬರೋವರೆಗೆ, ಗರ್ಗರಿ ಆಗೋವರೆಗೆ ಕರ್ಕೊಳ್ಬೇಕು. ಈಗ ಇದು ಚೆನ್ನಾಗಿ ಕಂದು ಬಣ್ಣಕ್ಕೆ ಬಂದಿದೆ. ಇದನ್ನು ನಾವು ಟಿಶ್ಯೂ ಪೇಪರ್ ಮೇಲೆ ತಕ್ಕೊಳ್ಳೋಣ. ಇದೇ ರೀತಿ ಉಳಿದ ಎಲ್ಲ ಪಾಪ್ಕಾರ್ನ್ಗಳನ್ನು ರೆಡಿ ಮಾಡ್ಕೊಳ್ಳಿ. ರುಚಿಯಾದ ಹಾಗೂ ಗರ್ಗರಿಯಾದ ಪನ್ನೀರ್ ಪಾಪ್ಕಾರ್ನ್ ಸವಿಯೋದಕ್ಕೆ ಸಿದ್ಧವಾಗಿದೆ. ಪನ್ನೀರಲ್ಲಿ ಕ್ಯಾಲ್ಶಿಯಂ ಹಾಗೂ ಪ್ರೋಟೀನ್ ತುಂಬ ಇರೋದ್ರಿಂದ ಮಕ್ಕಳಿಗೆ ಒಳ್ಳೆಯದು. ಖಂಡಿತ ಮಕ್ಕಳು ಇಷ್ಟಪಡ್ತಾರೆ. ಖಂಡಿತ ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನು ನನಗೆ ತಿಳಿಸಿ. ಇದೇ ರೀತಿ ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ಮತ್ತೊಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.